ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆ ಚಾನಲ್. ಕೆಲವರಲ್ಲಿ ತುಟಿ ಒಡೆದು ರಕ್ತ ಬಂದು ತುಟಿಗಳು ಊದಿಕೊಂಡಿರೋ ಥರ ಇರ್ತವೆ. ಅವರು ಇದರಿಂದ ಬಹಳಷ್ಟು ನೋವು ಅನುಭವಿಸ್ತಿರ್ತಾರೆ. ಚಳಿಗಾಲದಲ್ಲಂತೂ ಇದು ಸರ್ವೇಸಾಮಾನ್ಯ. ತುಟಿ ಒಡೆಯಬಾರದು. ಯಾವಾಗಲೂ ಗುಲಾಬಿ ಬಣ್ಣದಲ್ಲಿರಬೇಕಾದ್ರೆ ಮಲಗುವ ಮೊದಲು ಹರಳೆಣ್ಣೆಯನ್ನು ಹಚ್ಚಿದರೆ ಸಾಕು. ಯಾಕಂದರೆ ಹರಳೆಣ್ಣೆಯು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ತುಟಿಗಳಿಗೆ ಬಳಸೋದರಿಂದ ಒಡೆದ ತುಟಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ನಿವಾರಿಸಬಹುದು. ಹರಳೆಣ್ಣೆಯನ್ನು ಕೂದಲಿಗೆ ಬಳಸುವುದನ್ನು ನಾವು ಕೇಳಿದ್ದೇವೆ. ಇದು ಕೂದಲನ್ನು ದಪ್ಪಗಾಗಿಸುತ್ತದೆ. ಹಾಗೆಯೇ ಹರಳೆಣ್ಣೆಯನ್ನು ಚರ್ಮಕ್ಕೂ ಬಳಸಲಾಗುತ್ತದೆ. ಕೆಲವರು ಇದನ್ನು ಸೇವಿಸುತ್ತಾರೆ, ಏಕೆಂದರೆ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ತುಟಿಗಳಿಗೆ ಬಳಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಹರಳೆಣ್ಣೆಯಲ್ಲಿ ಕೆಲವು ಅಗತ್ಯ ಪೋಷಕಾಂಶಗಳು ಹಾಗೂ ಹಲವು ಔಷಧೀಯ ಗುಣಗಳು ಹೇರಳವಾಗಿವೆ. ಇದು ಒಮೆಗಾ 6 ಮತ್ತು 9ನಂಥ ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತದೆ. ಇದು ಉತ್ತಮ ಪ್ರಮಾಣದ ವಿಟಮಿನ್ ಇ ಅನ್ನು ಸಹ ಹೊಂದಿದೆ. ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಹೊಟ್ಟೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ಪ್ರತಿದಿನ ತುಟಿಗಳಿಗೆ ಕ್ಯಾಸ್ಟರ್ ಆಯಿಲ್ ಅನ್ನು ಹಚ್ಚಿದರೆ ಅದು ತುಟಿಗಳನ್ನು ಮೃದುವಾಗಿಸುವುದಲ್ಲದೆ ಗುಲಾಬಿ ಬಣ್ಣವನ್ನು ನೀಡುತ್ತದೆ. ಕ್ಯಾಸ್ಟರ್ ಆಯಿಲ್ ಅನ್ನು ತುಟಿಗಳಿಗೆ ಹಚ್ಚುವುದರಿಂದ ಆಗುವ ಪ್ರಯೋಜನಗಳು ಮತ್ತು ಅದನ್ನು ರೂಢಿಸುವ ವಿಧಾನವು ಹೀಗಿದೆ. ಪ್ರಯೋಜನಗಳು: ತುಟಿಗಳ ಸುತ್ತಲಿನ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತದೆ. ಡೆಡ್ ಸ್ಕಿನ್ ಅನ್ನು ನಿವಾರಿಸುತ್ತದೆ. ತುಟಿಗಳ ಶುಷ್ಕತೆ ದೂರವಾಗುತ್ತದೆ. ಕಪ್ಪು ಮತ್ತು ಚಪ್ಪಟೆ ತುಟಿಗಳ ಸಮಸ್ಯೆ ದೂರವಾಗುತ್ತದೆ. ಕ್ರಮೇಣ ತುಟಿಗಳ ಬಣ್ಣವು ನೈಸರ್ಗಿಕವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ತುಟಿಗಳು ಆರೋಗ್ಯಕರವಾಗಿರಲು ನೀವು ನೇರವಾಗಿ ಕ್ಯಾಸ್ಟರ್ ಆಯಿಲ್ ಅನ್ನು ಹಚ್ಚಬಹುದು. ನೀವು ಅದರಲ್ಲಿ 1 ರಿಂದ 2 ಹನಿಗಳನ್ನು ತೆಗೆದುಕೊಂಡು ತುಟಿಗಳಿಗೆ ಹಚ್ಚಿ ಮತ್ತು ಕೆಲವು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಮನೆಯಿಂದ ಹೊರಡುವ ಮೊದಲು ಮತ್ತು ರಾತ್ರಿ ಮಲಗುವ ಮೊದಲು ಇದನ್ನು ನಿಯಮಿತವಾಗಿ ಹಚ್ಚಿರಿ. ಇದಕ್ಕಾಗಿ ನೀವು ಬಾಣಲೆಯಲ್ಲಿ ಸಣ್ಣ ತುಂಡು ಶಿಯಾ ಬೆಣ್ಣೆಯನ್ನು ಹಾಕಿ ಅದನ್ನು ಬಿಸಿ ಮಾಡಿ ಕರಗಿಸಬೇಕು. ಅದರ ನಂತರ ಗ್ಯಾಸ್ ಆಫ್ ಮಾಡಿ ಮತ್ತು ತಲಾ 1 ಚಮಚ ಕ್ಯಾಸ್ಟರ್ ಆಯಿಲ್, ಯಾವುದೇ ಎಣ್ಣೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಮಿಶ್ರಣ ಮಾಡಿ. ಈಗ ನಿಮ್ಮ ಲಿಪ್ ಬಾಮ್ ಸಿದ್ಧವಾಗಿದೆ. ನೀವು ಈ ವಿಡಿಯೋ ಲೈಕ್ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.